कर्नाटक के उप मुख्यमंत्री डीके शिवकुमार ने कहा है कि वह और मुख्यमंत्री सिद्धरामैया एकजुट होकर काम कर रहे हैं। उन्होंने सवाल किया कि अगर मौजूदा मुख्यमंत्री ही मुख्यमंत्री बने रहते हैं तो इसमें गलत क्या है। शिवकुमार, जो राज्य कांग्रेस अध्यक्ष भी हैं, मंत्री बीजर जमीर अहमद खान के हालिया बयान का जवाब दे रहे थे, जिसमें उन्होंने कहा था कि सिद्धरामैया के 2028 में 5 साल का कार्यकाल पूरा होने के बाद शिवकुमार राज्य के सीएम बन सकते हैं। नवंबर में कांग्रेस सरकार के 5 साल के कार्यकाल के आधे पड़ाव पर पहुंचने पर राज्य में मुख्यमंत्री बदलने की चर्चा हो रही है, जिसे कुछ लोग नवंबर क्रांति के रूप में संदर्भित कर रहे हैं। शिवकुमार ने खान के बयान पर एक सवाल के जवाब में संवाददाताओं से कहा, बहुत खुश हूँ, क्या गलत है? मुख्यमंत्री वहां हैं, उन्हें रहने दीजिए। हम दुखी नहीं हैं, हम साथ मिलकर काम कर रहे हैं, हम सभी एकजुट हैं और हम एकजुट रहेंगे। तो 3 बेंच न्यायालय ಮುಗಿದಿದೆ, ಅಲ್ಲಿ ತೀರ್ಪು ಬಂದಿದೆ. ಸೊ ಮತ್ತೆ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಡಿಕೆ ಇಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಇನ್ನದೇನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕು. ನಾನೀಗಾಗಲೇ ಮೇಕೆದಾಟು ಆಫೀಸನ್ನು ಈಗಾಗಲೇ ನಾನು ಆರೋಬಿಲಲ್ಲಿ ಪ್ರಾರಂಭ ಕೂಡ ಮಾಡಿದ್ದೇನೆ. ಜಾಗ ಕೂಡ ಐಡೆಂಟಿಫಿಕೇಶನ್, ಎಲ್ಲಿ ಅವರಿಗೆ ಆಲ್ಟರ್ನೇಟ್ ಫಾರೆಸ್ಟ್ ಇರೋ ಕಡೆ ರೆವಿನ್ಯೂ ಲ್ಯಾಂಡ್ನ ಎಲ್ಲಿ ಕೊಡಬೇಕು ಅವರಿಗೆ, ಅದು ಕೂಡ ಐಡೆಂಟಿಫಿಕೇಶನ್ ನಾವು ಮಾಡಿದ್ದೇವೆ. ಸೊ ನಮ್ಮ ಕೆಲಸವನ್ನು ಮುಂದುವರಿತೇವೆ ಮತ್ತು ಕೇಂದ್ರ ಸರ್ಕಾರದ ಸಿಡಬ್ಲ್ಯೂಸಿ ಮತ್ತು ಸಿಡಬ್ಲ್ಯೂಎಂಎ ಏನಿದೆ ಅವರು ರೆಸ್ಪೆಕ್ಟಿವ್ ಕ್ಲಿಯರೆನ್ಸ್ನ ಮತ್ತು ಫಾರೆಸ್ಟ್ ಕ್ಲಿಯರೆನ್ಸಸ್ ಇನ್ನು ಮುಂದಕ್ಕೆ ಅವರು ಕೊಡಲೇಬೇಕಾಗ್ತದೆ. ಸೊ ಎಲ್ಲ ನಮ್ಮ ಸಹಕಾರ ಕೊಟ್ಟು ಹೋರಾಟವನ್ನು ಬೆಂಬಲ ನೀಡಿದಂಥ ಎಲ್ಲ ನಾಗರಿಕರಿಗೆ ಪಕ್ಷ ಭೇದವನ್ನು ಮರೆತು ಮತ್ತು ನಮ್ಮ ಎಲ್ಲ ಸಂಸತ್ ಸದಸ್ಯರಿಗೆ ಯಾವುದೇ ಪಾರ್ಟಿ ಇರಲಿ ಕೇಂದ್ರ ಸರ್ಕಾರದ ಮೇಲಿನ ಒತ್ತಡವನ್ನು ನಾವೆಲ್ಲ ತಂದು ನಾನು ಪಾರ್ಲಿಮೆಂಟು ಪ್ರಾರಂಭ ಆದ ತಕ್ಷಣ ನಾನೆಲ್ಲ ಸಂಸತ್ ಸದಸ್ಯರನ್ನು ಕೂಡ ಹೋಗಿ ನಾನು ಭೇಟಿ ಮಾಡಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಕೂಡ ನಾವು ಭೇಟಿ ಮಾಡೋಂಥ ಅವಶ್ಯಕತೆ ಏನಿದೆ ಮತ್ತು ನಮ್ಮ